ಇನ್ನು ಜೈಲಿನಲ್ಲಿರುವ ಜೆಡಿಯು ಅಭ್ಯರ್ಥಿಯೊಬ್ಬರು ಗೆಲುವನ್ನು ಕಂಡಿದ್ದಾರೆ. ಅನಂತ್ ಕುಮಾರ್ ಸಿಂಗ್ ಮೊಕಾಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು. 28,206 ಮತಗಳ ಅಂತರದಿಂದ ಅನಂತ್ ಕುಮಾರ್ ಸಿಂಗ್ ಗೆಲುವನ್ನು ಕಂಡಿದ್ದಾರೆ. ಚುನಾವಣೆಗೂ ಮುನ್ನ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ಅನಂತ್ ಕುಮಾರ್. ಆದರೆ ಅವರು ಅಲ್ಲಿಂದನೇ ಸ್ಪರ್ಧೆ ಮಾಡ್ತಾರೆ. ಪಕ್ಷ ಅವ್ರಿಗೆ ಟಿಕೆಟ್ ಕೊಡುತ್ತೆ, ಗೆಲ್ತಾರೆ. ಜೈಲಲ್ಲಿದ್ದರೂ ಕೂಡ, ಪ್ರಚಾರಕ್ಕೆ ಬರದೇ ಇದ್ರೂ ಕೂಡ ಜನ ಅವರಿಗೆ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಆ ಮಟ್ಟಿಗಿನ ನಂಬಿಕೆಯನ್ನ ಮತದಾರರಲ್ಲಿ ಅವರು ಪಡೆದಿದ್ರು. ಅನಂತ್ ಕುಮಾರ್ ಸಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಯಾವುದೋ ಕೊಲೆ ಕೇಸದಲ್ಲಿ ಅವರಿಗೆ ಜೈಲಿಗೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಪಕ್ಷ ಟಿಕೆಟ್ ಕೊಟ್ಟು ಗೆಲುವನ್ನ ಕಾಣ್ತಾರೆ. ನೋಡಿ, ಗೆಲುವನ್ನ ಕಾಣ್ತಾರಲ್ಲ, ಜೈಲಲ್ಲಿದ್ದುಕೊಂಡೇ ಆಡಳಿತ ಮಾಡಿರೋ ಉದಾಹರಣೆನೇ ಇದೆ ಅರವಿಂದ್ ಕೇಜ್ರಿವಾಲ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಡ. ಶಬೀರ್, ಅನಂತ್ ಕುಮಾರ್ ಸಿಂಗ್ ಅಂತ ಒಬ್ಬ ವ್ಯಕ್ತಿ ಜೈಲಲ್ಲಿ ಇದ್ಕೊಂಡು ಗೆದ್ದಿರ್ತಕ್ಕಂಥದ್ದು, ಅಂದ್ರೆ ನಂಬಿಕೆ ವಿಶ್ವಾಸ ಇದ್ರೆ ಜನ ಎಲ್ಲಿದ್ರೂ ಗೆಲ್ಲಿಸ್ತಾರೆ ಅಂತ. ನೋಡಿ, ಅನಂತ್ ಕುಮಾರ್ ಸಿಂಗ್ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಏನಿದೆ, ಇದು ಬಹಳಷ್ಟು ನಿರೀಕ್ಷೆಯನ್ನು ಹುಟ್ಟುಹಾಕಿತ್ತು. ಯಾಕೆ ಅಂದರೆ ಈತನ ವಿರುದ್ಧ ಸಾಕಷ್ಟು ಕೇಸ್ಗಳು ದಾಖಲಾಗಿರುವಂಥದ್ದು. ಅನಂತ್ ಕುಮಾರ್ ಸಿಂಗನ್ನು ಬಿಹಾರದಲ್ಲಿ ಬಾಹುಬಲಿ ಅಂತ ಕರೀತಾರೆ. ಬಾಹುಬಲಿ ಅಂದರೆ ನಥಿಂಗ್ ಬಟ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಗಳಿರುವಂತಹ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿ ಅನ್ನುವಂಥದ್ದು. ಸೊ ಹೀಗಾಗಿ ಈ ವ್ಯಕ್ತಿ ಈಗ ಚುನಾವಣೆಗೆ ಸ್ಪರ್ಧಿಸಿದಂಥ ಸಂದರ್ಭದಲ್ಲಿ ಗೆಲ್ತಾರ ಸೋಲ್ತಾರ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳಿತ್ತು. ಯಾಕೆಂದರೆ ಕೊಲೆ ಪ್ರಕರಣ ಒಂದರಲ್ಲಿ ಅವರು ಜೈಲಿಗೆ ಸೇರಿದ್ರು. ಈ ಹಿಂದೆ ಅವರು ಇಂಡಿಪೆಂಡೆಂಟ್ ಆಗಿ ಕೂಡ ಗೆದ್ದಿದ್ರು, ಜೆಡಿಯುನಿಂದಲೂ ಕೂಡ ಗೆದ್ದಿದ್ರು. ಸೊ ಹೀಗಾಗಿ ಈ ಬಾರಿಯ ಫಲಿತಾಂಶ ಏನಾಗಬಹುದು ಅನ್ನುವಂತಹ ಸಾಕಷ್ಟು ನಿರೀಕ್ಷೆಗಳಿತ್ತು. ಅದರಂತೆ ಈಗ ಬಿಹಾರದ ಚುನಾವಣೆಯಲ್ಲಿ ಈ ಬಾರಿ ಅವರು ಗೆಲುವನ್ನು ಸಾಧಿಸಿರುವಂಥದ್ದು. ಸರಿಸುಮಾರು 25-26 ಸಾವಿರ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ಹಿಂದೆ ಅವರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ರು. ಆದರೆ ಇತ್ತೀಚೆಗೆ ರಾಜಕೀಯ ಸೇರಿದ ಬಳಿಕ ದೊಡ್ಡ ಪ್ರಮಾಣದಲ್ಲಿ ಅವರು ಹೆಸರನ್ನ ಮಾಡಿದ್ರು ಕೂಡ, ಖ್ಯಾತಿಯನ್ನು ಕೂಡ ಕಳಿಸಿದ್ರು. ಸೊ ಹೀಗಾಗಿ ಅವ್ರ ಬಗ್ಗೆ ಸಾಕಷ್ಟು ಕುತೂಹಲಗಳಿತ್ತು, ಈ ಫಲಿತಾಂಶ ಏನಾಗ್ಬೋದು ಅನ್ನುವಂಥದ್ದು. ಯಾಕಂದ್ರೆ ಒಂದೇ ಒಂದು ದಿನ ಚುನಾವಣೆಯ ಪ್ರಚಾರವನ್ನು ಕೂಡ ಅವರು ಮಾಡಿರಲಿಲ್ಲ. ನಾಮಪತ್ರ ಸಲ್ಲಿಕೆ ಮಾಡಿದಂಥದ್ದನ್ನು ಹೊರತುಪಡಿಸಿದರೆ ಇನ್ಯಾವ ಎಫರ್ಟ್ ಅನ್ನು ಕೂಡ ಅವರು ಹಾಕಿರಲಿಲ್ಲ. ಆದರೆ ಜನರು ಅವರ ಮೇಲೆ ನಂಬಿಕೆ ಇಟ್ಟು ಜೈಲಲ್ಲಿ ಇದ್ದಾಗಲೂ ಕೂಡ ಅವರಿಗೆ ಮತ ಹಾಕುವಂತಹ ಮೂಲಕ ಅವ್ರನ್ನ ಗೆಲುವಿನ ದಡವನ್ನು ಸೇರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅರವಿಂದ್, ಬಿಹಾರದ ಮತದಾರ ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವಕ್ಕೆ ಸ್ಪಷ್ಟ ಜನಮನ್ನಣೆಯನ್ನು ಕೊಟ್ಟಿದ್ದಾರೆ. ಏನು ನಕಾರಾತ್ಮಕವಾದಂಥ ರಾಹುಲ್ ಗಾಂಧಿಯ ಧೋರಣೆಗಳಿದ್ದಾವೆ, ಅದನ್ನು ಸ್ಪಷ್ಟವಾಗಿ ಜನ ತಿರಸ್ಕರಿಸಿದ್ದಾರೆ. ತೇಜಸ್ವಿ ಯಾದವ್ ಅರ್ಥಾತ್ ಲಾಲು ಯಾದವ್, ರಾಬ್ಡಿ ದೇವಿ ಇವರ ಜಂಗಲ್ ರಾಜ್ಯವನ್ನು ಅವರು ಮರೆತಿಲ್ಲ. ಜಂಗಲ್ ರಾಜ್ಯವನ್ನು ಮರೆಯದೆ ಅವ್ರು ಬಂದರೆ ಜಂಗಲ್ ರಾಜ್ಯ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಆಗ್ತದೆ, ವಾಪಸ್ ಬರ್ತದೆ ಅನ್ನುವಂಥ ಒಂದು ಗಮನದಲ್ಲಿಟ್ಟುಕೊಂಡು ಮಂಗಲ್ ರಾಜ್ಯಕ್ಕೆ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ, ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ. ಹಾಗಾಗಿ ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟಂಥ, ಆಶೀರ್ವಾದ ಮಾಡಿದಂಥ ಬಿಹಾರ ಜನತೆಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ಫಲಿತಾಂಶದ ಲೀಡಲ್ಲ, ಈಗ ಆಲ್ಮೋಸ್ಟ್ ಆಲ್ NDA ನಾಗಲೋಟದ ರೀತಿ 2/3 ಮೆಜಾರಿಟಿಯನ್ನು ದಾಟಿ ಆಚೆ ಹೋಗ್ತಾ ಇದೆ. ನರೇಂದ್ರ ಮೋದಿಯವರ ವರ್ಚಸ್ಸು, ನಿತೀಶ್ ಕುಮಾರ್ ಅವರ ಶ್ರಮ, ಇವೆರಡೂ ಕೂಡ, ಎರಡು ಜೋಡಿ ಬಿಹಾರದ ಚುನಾವಣೆಯನ್ನು ಗೆಲುವಿನ ದಾರಿಯತ್ತ ತೆಗೆದುಕೊಂಡು ಹೋಗಿದೆ. ನಿತೀಶ್ ಕುಮಾರ್ ಅವರ ಆಡಳಿತ ಮತ್ತು ನರೇಂದ್ರ ಮೋದಿಯವರ ಯೋಜನೆಗಳನ್ನು ಬಿಹಾರದ ಜನತೆ ಒಪ್ಪಿಕೊಂಡು ನಮ್ಮೆಲ್ಲರ ನಿರೀಕ್ಷೆಗಿಂತ ಹೆಚ್ಚು ನಾವೊಂದು ಒಳ್ಳೆಯ ಬಹುಮತವನ್ನು ಪಡಿತೀವಿ ಎನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಪೂರ್ಣ ಬಹುಮತದ ಮುಖಾಂತರ ಮತ್ತೊಮ್ಮೆ BJP ಆಡಳಿತ, NDA ಆಡಳಿತ ಅಲ್ಲಿ ಮುಂದುವರಿಬೇಕು ಅನ್ನುವಂಥದ್ದು ಜನಾಭಿಪ್ರಾಯ ಇತ್ತು. ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆಯೇ ನಂಬಿಕೆ ಇಲ್ಲದಂತೆ ಕಾಂಗ್ರೆಸ್ ನಡ್ಕೊಂಡಂಥ ರೀತಿ, ಇದರ ವಿರುದ್ಧ ಈ ಚುನಾವಣೆಯ ಆದೇಶ. ಬಿಹಾರ್ ಎಲೆಕ್ಷನ್ನಲ್ಲಿ NDA 190ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇರುವಂಥದ್ದು. ನಿರೀಕ್ಷೆ ಮೀರಿ ಗೆಲುವನ್ನು ನಾವು ಸಾಧಿಸಿದ್ದೇವೆ. ಎಲ್ಲರೂ ನಿರೀಕ್ಷೆ ಮಾಡಿದ್ರು ದೊಡ್ಡ ಗೆಲುವಾಗುತ್ತೆ ಅಂತ, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ.
ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರ ನೇತೃತ್ವ, ನಿತೀಶ್ ಕುಮಾರ್ ಅವರ ಒಂದು ಆಡಳಿತ ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ. ಅದಕ್ಕೆ